ವ್ಯಾಲೆಂಟೈನ್ಸ್ ಡೇಗೆ ಕೌಂಟ್ ಡೌನ್ ಶುರುವಾಗಿದೆ. ಹೃದಯ ಕದ್ದ ಜೀವಕ್ಕೆ ಗಿಫ್ಟ್ ಕೊಡಲು ಪ್ರೇಮಿಗಳು ಸಜ್ಜಾಗಿದ್ದಾರೆ. ಇದಕ್ಕಾಗಿ ಹೂವು, ಗಿಫ್ಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ವೆರೈಟಿ ರೋಸ್, ಕೆಂಪು ಗುಲಾಬಿಯ ಬೊಕ್ಕೆಗಳು, ಮಸ್ತ್ ಗ್ರೀಟಿಂಗ್ ಕಾರ್ಡ್ಗಳು, ಎತ್ತ ನೋಡಿದ್ರು ಹಾರ್ಟ್ ಶೇಪ್ಗಳು. ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನ. ನಾಳಿನ ವ್ಯಾಲೆಂಟೈನ್ಸ್ ಡೇಗೆ ಪ್ರೇಮಿಗಳು ಕಾತರರಾಗಿದ್ದು, ಲವರ್ಸ್ಗಾಗಿ ವೆರೈಟಿ ರೋಸ್, ದುಬಾರಿ ಗಿಫ್ಟ್, ಚಾಕ್ಲೇಟ್ಸ್, ಟೆಡ್ಡಿಗಳ ಕಾರುಬಾರು ಜೋರಾಗಿದೆ. ನಾಳೆ ದಿನವನ್ನ ಅವಿಸ್ಮರಣೀಯವಾಗಿ ಇಡೋಕೆ ಪ್ರೇಮಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಸಂಗಾತಿ ಮೆಚ್ಚುವ ಗಿಫ್ಟ್ಗಳ ಹುಡುಕಾಟದಲ್ಲಿದ್ದಾರೆ. ಎಂದಿನಂತೆ ರೋಸ್ ಡಿಮ್ಯಾಂಡ್ ಫಸ್ಟ್ ಪ್ಲೇಸ್ನಲ್ಲಿದೆ. ಟೆಡಿಬೇರ್, ಚಾಕ್ಲೇಟ್, ರೆಡ್ ಥೀಮ್ನ ಡ್ರೆಸ್ಗಳ ಮಾರಾಟವು ಜೋರಾಗಿದೆ. ವ್ಯಾಲೆಂಟೈನ್ ಡೇ ಆ ಥರ ಇದೆ ಅಂದರೆ 18 ವರ್ಷದ್ದು ಹುಡುಗಿನೂ ಬುಕ್ಕೆ ತೊಗೊಂಡು ಹೋಗ್ತಾರೆ ರೋಸ್ದು. 70 ಇಯರ್ಸ್ದು ಅಂಕಲ್ ಬರ್ತಾರೆ, ಇದನ್ನು ವ್ಯಾಲೆಂಟೈನ್ ಡೇದು ಬುಕ್ಕೆ ತೊಗೊಂಡು ಹೋಗ್ತಾರೆ. ವ್ಯಾಲೆಂಟೈನ್ ಡೇ ಅಂದರೆ ಒಂದು ಸ್ಪೆಷಲ್ ಆಗಿ ಇವೆಂಟ್ ಇರುತ್ತೆ. ಆ ಥರ ಜನ ಅವರು ರೋಸ್ ತೊಗೊಳ್ತಾರೆ, ಅರೇಂಜ್ಮೆಂಟ್ ತೊಗೊಳ್ತಾರೆ, ಅವ್ರ ಜೊತೆಗೆ ಡ್ರೆಸ್ ತೊಗೊಳ್ತಾರ ರೆಡ್ ಕಲರ್, ಪೂರ್ತಿ ರೆಡ್ ಕಲರ್ದು, ಒಂದೇ ಬೇರೆ ಏನು ಬೇಡ, ಓನ್ಲಿ ರೆಡ್. ಲವ್ ಬರ್ಡ್ ಸೆಲೆಬ್ರೇಷನ್ ಮೋಡ್ನಲ್ಲಿದ್ರೆ ಸಿಂಗಲ್ಸ್ ಪ್ರತಿದಿನದಂತೆ ಇದು ಒಂದು ಅಂತಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರರನ್ನ ಸ್ಮರಿಸಿ ಕರಾಳ ದಿನ ಆಚರಿಸುವುದಾಗಿ ಹೇಳಿದ್ದಾರೆ. ನಾವು ಒಂದು ಯೂತ್ ಆಗಿ ನಾವು ಅದನ್ನ ಮೇಲೆ ಗಮನ ಕೊಡಬಾರ್ದು. ನಾಳೆ ಬ್ಲ್ಯಾಕ್ ಡೇ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒನ್ ಆಫ್ ದ ಟೈಮಲ್ಲಿ ಪುಲ್ವಾಮಾ ಅಟ್ಯಾಕಿಂದ ಇಶ್ಯೂ ಆಗಿರೋದ್ರಿಂದ ನಾಳೆ ನಾವು ಬ್ಲ್ಯಾಕ್ ಡೇ ಆಗಿ ಕನ್ಸಿಡರ್ ಮಾಡ್ತೀವಿ. ಹೃದಯದ ಕದ ತಟ್ಟಿದವರನ್ನ ಸಂತೋಷಗೊಳಿಸಲು ಯಾವ ದಿನ ಆದ್ರೇನು, ನಿಜವಾದ ಪ್ರೇಮಿಗಳಿಗೆ ಪ್ರತಿದಿನವೂ ಪ್ರೇಮಿಗಳ ದಿನವೇ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ನಟಿ ಕಾವ್ಯಗೌಡ ವಿರುದ್ಧದ ಎಫ್ಐಆರ್ಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ನಟಿ ಕಾವ್ಯಗೌಡ ಕುಟುಂಬ ಹಾಗೂ ಪತಿಯ ಸಹೋದರನ ಕುಟುಂಬದ ಮಧ್ಯೆ ಹೊಯ್ಕೊಯ್ ನಡೆದಿದ್ದು, ಈ ಸಂಬಂಧ ಕಾವ್ಯ ಓರ್ಗಿತ್ತಿ ಪ್ರೇಮ ಹಲ್ಲೆ ಆರೋಪದಲ್ಲಿ ದೂರು ನೀಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಕಾವ್ಯಗೌಡ, ಸೋಮಶೇಖರ್, ಭವ್ಯಗೌಡಗೆ ರಿಲೀಫ್ ಸಿಕ್ಕಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುವ ವಾರ್ಷಿಕ ಪರೀಕ್ಷೆಗೆ ಉಚಿತ ಪ್ರಯಾಣದ ಅವಕಾಶ ನೀಡಿದೆ. ವಿದ್ಯಾರ್ಥಿಗಳ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರದವರೆಗೆ ಹಾಲ್ ಟಿಕೆಟ್ ತೋರಿಸಿ ತೆರಳಬಹುದಾಗಿದೆ. ಈ ಕುರಿತು ಕೆಎಸ್ಆರ್ಟಿಸಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ.